ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಎನ್ ಬಾಸ್ ಕರ್ನಾಟಕಕ್ಕೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾವು ಬಸವೇಶ್ವರ ನಗರಕ್ಕೆ ಬಂದಿದ್ದೀವಿ. ಸೊ ಬಸವೇಶ್ವರ ನಗರದಲ್ಲಿ ಅಂದರೆ ಮೋದಿ ಹಾಸ್ಪಿಟ್ಲು ಪಕ್ಕದಲ್ಲೇ. ಸೊ ಮಂಗಳೂರು ಲಂಚ್ ಹೋಮ್. ಸೊ 4 ವರ್ಷದ ಹಿಂದೆ ಈ ಜಾಗಕ್ಕೆ ಬಂದಿದ್ವಿ. ಸೊ ಟೇಸ್ಟ್ ಇಷ್ಟ ಆಗಿತ್ತು. ಈಗ ಸಡನ್ನಾಗಿ ತುಂಬ ದಿವಸಗಳಾಗಿತ್ತು ಈ ಥರ ಮೀನು ಎಲ್ಲನೂ ಟ್ರೈ ಮಾಡಿ ತಿನ್ನಬೇಕು ಅಂತ ಅನಿಸ್ತಾಯಿತ್ತು ನನಗೆ, ಅಷ್ಟಂಗೆ ಎಲ್ಲರಿಗೂ. ಅದಕ್ಕೋಸ್ಕರ ಎಲ್ಲಿ ಹೋಗೋಣ ಅಂತ ಯೋಚನೆ ಮಾಡ್ಬೇಕಾದ್ರೆ ಐಡಿಯಾ ಬಂತು, ಇಲ್ಲಿಗೆ ಹೋಗ್ಬಿಡೋಣ ಅಂದ್ಬಿಟ್ಟು ಫೋನ್ ಮಾಡಿಬಿಟ್ಟು ಕೇಳಿಕೊಂಡು ಪರ್ಮಿಷನ್ನು ಸೊ ಈ ಟೈಮಿಗೆ ಬನ್ನಿ ಅಂತ ಹೇಳಿದ್ರು. ಸೊ ಎಲ್ಲರೂ ಬರೋಕ್ಕೆ ಮುಂಚೆನೇ ಬೇಗ ಬಂದು ಪ್ರಿಪ್ರೇಷನ್ ತೊಗೊಬೇಕೆಲ್ಲ ತೊಗೊಂಡು ಈಗ ಒಳಗಡೆ ಹೋಗಿ ತಿನ್ನೋದೊಂದೇ ಬಾಕಿ. ಸೊ ಲಾಸ್ಟ್ ಟೈಮ್ ಏನು ಟ್ರೈ ಮಾಡಿದ್ವಿ ಅದಕ್ಕಿಂತ ಒಂದು ಸ್ವಲ್ಪ ಡಿಶಸ್ಸು ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂದ್ಕೊಂಡಿದ್ವಿ. ಅಲ್ಲಿ ಬೋರ್ಡಲ್ಲಿ ಬರೆದಿದ್ರು ಒಂದು ಹೊಸ ಐಟಮ್ಗಳು ಕಣ್ಣಿಗೆ ಬಿತ್ತು. ಸೊ ನೋಡೋಣ ಏನೇನು ತಿಂತೀವಿ ಅಂತ. ಡಿಸ್ಕ್ರಿಪ್ಷನಲ್ಲಿ ಈ ಜಾಗದ ಲೊಕೇಶನ್ ಕೊಟ್ಟಿರ್ತೀವಿ, ಕ್ಲಿಕ್ ಮಾಡಿದ್ರೆ ಆರಾಮಾಗಿ ಬಂದ್ಬೋದು, ಕನ್ಫ್ಯೂಸ್ ಆಗೋಲ್ಲ. ಈಗ ಲೇಟ್ ಮಾಡಿದೆ ಒಳಗೋಣ ಬನ್ನಿ. ಸೊ ಏನೇನು ತರಿಸಿದ್ದೀವಿ ಅಂತ ನೋಡ್ಬಿಡೋಣ. ಒಂದು ಡಿಶ್ಶು ಬರಬೇಕು, ಇನ್ನೂ ರೆಡಿ ಆಗ್ತಾಯಿದೆ. ಅದು ಸ್ಪೆಷಲ್ ಡಿಶ್ಶು, ಲಾಸ್ಟ್ ಟೈಮ್ ಬಂದಾಗ ಅದನ್ನು ಟ್ರೈ ಮಾಡಿದ್ವಿ. ಸೊ ಅದಕ್ಕೋಸ್ಕರ ಅದನ್ನು ಹೇಳಿದ್ದೀವಿ, ಅದು ಬಂದಮೇಲೆ ಹೇಳ್ತೀನಿ ಏನು ಅಂತ. ಇವಾಗ ಏನೇನು ತರಿಸಿದ್ದೀವಿ ಅಂದರೆ ಮೊದಲನೇದು ಇಡ್ಲಿ ಮತ್ತು ಚಿಕನ್ ಕರಿನ ತರಿಸಿದ್ದೀವಿ. ಸೊ ಇಡ್ಲಿ ಗಸಿ ಸಿಗುತ್ತೆ, ಮತ್ತು ಪುಂಡಿ ಗಸಿ ಸಿಗುತ್ತೆ, ಆಮೇಲೆ ಮರವೈ ಪುಂಡಿ, ಎಟ್ಟಿ ಪುಂಡಿ ಇವೆಲ್ಲ ಸಿಗುತ್ತೆ. ಇವತ್ತು ಪುಂಡಿ ಖಾಲಿ ಆಗ್ಬಿಟ್ಟಿದೆ, ಅದಕ್ಕೋಸ್ಕರ ನಾವು ಇಡ್ಲಿ ಗಸಿ ಕೇಳಿದ್ವಿ. ಇಡ್ಲಿ ಚಿಕನ್ ಗ್ರೇವಿ ಏನು ಕಾಂಬೋ ಅದು ಕೊಟ್ಟಿದ್ದಾರೆ. ಅದಾದಮೇಲೆ ನೀರು ದೋಸೆ ಆಬ್ವಿಯಸ್ಲಿ ಇರಲೇಬೇಕು, ನೀರು ದೋಸೆನ ತರಿಸಿದ್ದೀವಿ. ಅದ್ರ ಜೊತೆಗೆ ಗ್ರೇವಿ ಕೊಡ್ತಾರೆ. ಬಟ್ ನಾವು ಪ್ರಾನ್ಸ್ ಗೀ ರೋಸ್ಟ್ ತರಿಸಿದ್ವಿ. ಪ್ರಾನ್ಸ್ ಗೀ ರೋಸ್ಟ್ ಅಲ್ಟಿ ಕಾಂಬಿನೇಷನ್ ನೀರು ದೋಸೆಗೆ, ಅದಕ್ಕೆ ಅದನ್ನು ತರಿಸಿದ್ವಿ. ಆಮೇಲೆ ಇಲ್ಲಿ ರವಾ ಫ್ರೈ ಮತ್ತು ಮಸಾಲ ಫ್ರೈ ಎಲ್ಲ ಮೀನುಗಳಲ್ಲೂ ಸಿಗುತ್ತೆ. ನಾವು ಇವತ್ತು ನಂಗು ಮೀನನ್ನ ತರಿಸಿದ್ವಿ. ನಂಗು ಮೀನು ತುಂಬ ಸ್ವಲ್ಪ ಇಷ್ಟ, ಬೇರೆ ಮೀನು ಕಂಪೇರ್ ಮಾಡಿದ್ರೆ ಅದು ಸ್ವಲ್ಪ ಇಷ್ಟ ಆಗುತ್ತೆ. ಸೊ ಇಲ್ಲಿ ಆಪ್ಷನ್ ಇತ್ತು, ತುಂಬ ಜನ ಮಾಡಲ್ಲ, ಇಲ್ಲಿ ಇದ್ದಿದ್ದರಿಂದ ಬೋರ್ಡಲ್ಲಿ ಕಾಣಿಸಿದ್ರಿಂದ ಅದನ್ನು ಆರ್ಡ್ರ್ ಮಾಡಿದ್ವಿ. ಇಲ್ಲಾಂದರೆ ನಾರ್ಮಲಾಗಿ ನಾವು ಈ ಯಾವುದು ಪಾಂಫ್ರೆಟೋ ಇಲ್ಲ ಬಾಂಗ್ಡೆನೋ ಹೇಳ್ತಾಯಿದ್ವಿ, ಇಲ್ಲ ಕಾಣೆ ಮೀನಲ್ಲಿ ಮಸಾಲೆ ಸೂಪರಾಗಿರುತ್ತೆ. ಸೊ ಇವತ್ತು ಡಿಫ್ರೆಂಟಾಗಿರಲಿ ಅಂದ್ಬಿಟ್ಟು ನಂಗು ಮೀನನ್ನ ತರಿಸಿದ್ವಿ. ಅದಾದಮೇಲೆ ಇಲ್ಲಿ ಆಬ್ವಿಯಸ್ಲಿ ಮೀನೂಟ, ಮಂಗಳೂರು ಸ್ಟೈಲ್ ಅಂದಮೇಲೆ ಮೀನೂಟ ಸಿಗುತ್ತೆ. ಆಮೇಲೆ ಬಾಂಗ್ಡೆ ಮೀನೂಟ, ಆಮೇಲೆ ಪಾಂಫ್ರೆಟ್ ಮೀನೂಟ, ಎಲ್ಲ ಅಂಜಲ್ ಮೀನೂಟ, ಈ ಥರ ಅಷ್ಟೊಂದು ಆಪ್ಷನ್ ಇದೆ. ನಾವೇನು ತರಿಸಿದ್ವಿ ಅಂದರೆ ಗಂಜಿ ಊಟ ತರಿಸಿದ್ವಿ. ಸೊ ತುಂಬ ಜನ ಕರಾವಳಿ ಕಡೆಯವರು ಈ ಕಡೆ ಎಲ್ಲ ಇದ್ದಾಗ ಅವರು ಈ ಮನೆಯನ್ನು ಮಿಸ್ ಮಾಡ್ಕೊತಾ ಇರ್ತಾರೆ, ಗಂಜಿ ಊಟ ಬೇಕು ಅಂತ ಇರ್ತಾರೆ. ಸೊ ಅವರು ಆ ಥರ ನಮ್ಮ ವೀಡಿಯೋಸ್ನ ನೋಡ್ತಾ ಇದ್ದರೆ ಸೊ ಇಲ್ಲಿ ಗಂಜಿ ಊಟ ಕೂಡ ಸಿಗುತ್ತೆ. ಸೊ ಗಂಜಿ ಊಟ ತರಿಸಿದ್ದೀವಿ, ಅದರಲ್ಲಿ ಏನೇನು ಬರುತ್ತೆ ಅಂತ ನೋಡೋಣ. ಮೊದಲನೇದು ಒಂದು ಬೌಲಲ್ಲಿ ಬಾಯ್ಲ್ಡ್ ರೈಸ್ ವಿತ್ ಗಂಜಿ, ಆಮೇಲೆ ಪಲ್ಯ, ಕೋಸಿನ ಪಲ್ಯ, ಸಾರು, ರಸಮ್ಮು, ಉಪ್ಪಿನಕಾಯಿ ಮತ್ತು ಪ್ರಾನ್ಸ್ ಚಟ್ನಿ, ಡ್ರೈ ಪ್ರಾನ್ಸ್ ಚಟ್ನಿ, ಈ ಕಾಂಬೋನಲ್ಲಿ ಅದು ಬರುತ್ತೆ. ಈಗ ಒಂದು ಕಡೆಯಿಂದ ಶುರು ಮಾಡೋಣ. ಫಸ್ಟು ಇಡ್ಲಿ ಚಿಕನ್ ಕರಿನ ತಿಂದು ಬಿಡುವ. ಸೊ ಇಡ್ಲಿ, ಅದಕ್ಕೆ ಚಿಕನ್ ಗ್ರೇವಿ, ಘಮ 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 ಅಂತ ಇದೆ. ಆ ತೆಂಗಿನಕಾಯಿ ಘಮ ಮತ್ತು ತೆಂಗಿನಕಾಯಿ ಎಣ್ಣೆಯ ಘಮ, ಸೂಪರ್ ಸಾಫ್ಟಾದ ಇಡ್ಲಿಗಳು.
ಅದನ್ನು ನೀಟಾಗಿ ಮುಳುಗಿಸಿ ಆದರೆ ಚೆನ್ನಾಗಿ ಕಿವಿಚಿ ತಿನ್ನಬೇಕೆಂದು ಕೋರಿಕೆ. ಅದ್ಭುತ, ಸೂಪರ್. ಸರಿಯಾಗಿ ರುಬ್ಬಿರೋ ಮಸಾಲ, ಆ ಕಾಯಿ ತುರಿ ಅವೆಲ್ಲ ಬಾಯಿಗೆ ಸಿಗ್ತಾ ಇರುತ್ತೆ. ಇದು ಫುಲ್ಲು ಫ್ಲೇವರ್ಫುಲ್ ಆದ ಸಾರು. ಹೇಳಿಲ್ವಾ, ಅದು ಆಗ ಬಡ್ಸ್ಕೊಬೇಕಾದ್ರೆ ಆ ಘಮ ಅದ್ಭುತ. ಈ ಕೋರಿ ರೊಟ್ಟಿ ತೊಗೊಂಡ್ರು ಇದೇ ಕೊಡೋದು. ಆ ಕೋರಿ ರೊಟ್ಟಿಗೆ ಏನು ಕೊಡ್ತಾರೆ, ಚಿಕನ್ ಗ್ರೇವಿ, ಅದೇ ಚಿಕನ್ ಗ್ರೇವಿ ನಿಮಗೆ ಇಡ್ಲಿಗೆ ಕೂಡ ಸಿಗೋದು. ಅದ್ಭುತವಾಗಿದೆ. ಟೆಂಡರ್ ಚಿಕನು, ಇದು ಸೂಪರ್ ಸಾಫ್ಟು. ಇಷ್ಟ ಆಯಿತು. ನಾನು ಆ ಪುಂಡಿಗೆ ಅದಕ್ಕೋಸ್ಕರ ಆರ್ಡ್ರ್ ಮಾಡಿದ್ದು. ಬಟ್ ಏನು ಮಾಡೋಣ, ಇವತ್ತು ಅದೃಷ್ಟ ಇಲ್ಲ, ಖಾಲಿ ಆಗ್ಬಿಟ್ಟಿದೆ. ಇದೇ ನೀವೇನ ಬಂದಾಗ ನೀವು ಒಂದ್ಸಲ ಅದು ಟ್ರೈ ಮಾಡಿ. ಪುಂಡಿ ಗಸಿ ಅಥವಾ ಮರವೈ ಪುಂಡಿ. ಮರವೈ ಪುಂಡಿ ಅಂದರೆ ಏನಿಲ್ಲ, ಪುಂಡಿ ನಮ್ಗೆ ಇದು ಏನದು ಕಡುಬು, ಅಕ್ಕಿ ಕಡುಬು ಅಂತಾರೆ ಗೊತ್ತಾ, ಯಾವ ಕಡೆ ಈ ಕಡೆ ಸಕಲೇಶ್ಪುರ ಕಡೆ ಎಲ್ಲ ಮಾಡ್ತಾರೆ. ಸೊ ಅದೇ ಅಕ್ಕಿನಲ್ಲಿ ಮಾಡೋದು. ಅದ್ರ ಜೊತೆಗೆ ಮರವೈ ಕೊಡ್ತಾರೆ ಗ್ರೇವಿ. ಏನಂದರೆ ಇದು ಕಾಪೆ ಚಿಪ್ಪು. ಸೊ ನೆಕ್ಸ್ಟು ಇನ್ನೊಂದು ಅಲ್ಟಿಮೇಟ್ ಕಾಂಬಿನೇಷನ್, ನೀರು ದೋಸೆ ಮತ್ತು ಗೀ ರೋಸ್ಟ್ ಟ್ರೈ ಮಾಡುವ. ಒಂದು ಪ್ಲೇಟಲ್ಲಿ 4 ನೀರು ದೋಸೆ ಬರುತ್ತೆ. ಪ್ರಾನ್ಸ್ ಗೀ ರೋಸ್ಟ್ನ ಆರ್ಡರ್ ಮಾಡಿದ್ದೀವಿ. ವೇರ್ ಇಸ್ ದ ಗಸಿ ಜೊತೆಗೆ ಒಂದೊಂದು ಪ್ರಾನ್ಸನ್ನು ಎತ್ಕೊಂಡು ಅದ್ಭುತ. ಯಥೇಚ್ಛವಾದ ತುಪ್ಪದ ಘಮ, ಲೈಟಾಗಿ ಹಸಿ ಅಂಶ, ಆಮೇಲೆ ಲೈಟಾಗಿ ಟ್ಯಾಂಗಿನೆಸ್ಸು, ತಿಂದಾದಮೇಲೆ ನುಂಗಾದ್ಮೇಲೆ ಲೈಟಾಗಿ ಖಾರ. ಚೆನ್ನಾಯಿತು. ಮಧ್ಯ ಕಟ್ಟುಮ್ ಅಂತ ಗೋಡಂಬಿಗಳು ಸಿಗ್ತಾ ಇರುತ್ತದೆ. ಜಾಸ್ತಿ ಗೊಜ್ಜು ಎತ್ಕೊಂಡು ತಿನ್ನಬೇಕು, ಅಲ್ಲೇ ಮಜಾ. ಲಾಸ್ಟ್ ಟೈಮ್ ಬಂದಾಗ ಚಿಕನ್ ಗೀ ರೋಸ್ಟ್ನ ತರಿಸಿದ್ವಿ. ಸೊ ಈ ಸಲ ಪ್ರಾನ್ಸ್ ಗೀ ರೋಸ್ಟ್. ಯಾಕಂದರೆ ಯಾವುದೇ ಕೋಸ್ಟಲ್ ಕ್ಯೂಸಿನ್ ನೀವು ಟ್ರೈ ಮಾಡಿದಾಗ ಗೀ ರೋಸ್ಟು ಇರಲೇಬೇಕು, ಕಂಪಲ್ಸರಿ. ಈಗ ನೆಕ್ಸ್ಟು ಡೈರೆಕ್ಟಾಗಿ ಗಂಜಿ ಊಟಕ್ಕೆ ಹೋಗೋಣ. ಹಂಗೆ ತಿಂತ ಸೈಡಲ್ಲಿ ನಮ್ಮದು ಮಸಾಲ ಫ್ರೈ ಅದೆಲ್ಲ ನೆಂಚ್ಕೊಂಡು ತಿನ್ನುವ. ಸೊ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಬಾಯ್ಲ್ಡ್ ರೈಸು. ಅದರಲ್ಲೂ ಈ ಥರ ಗಂಜಿ ಥರ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಜಾರ್ಕೊಂಡು ಕೆಳಗೆ ಹೋಗ್ತಾಯಿದೆ, ತಿರುಗಿಸ್ಕೊಂಡು ಕೆಳಗಡೆ ಒತ್ತಿಟ್ಕೊಬೇಕು. ಇದನ್ನು ಹೇಗೆ ತಿನ್ನುವುದು, ಫಸ್ಟು ಚಟ್ನಿ ಜೊತೆಗೆ ತಿನ್ನುವ. ನೀವು ಇದಕ್ಕೆ ಏನು ಬೇಕಾದ್ರೂ ಮಿಕ್ಸ್ ಮಾಡ್ಕೊಂಡು ತಿನ್ಕೊಬೋದು. ಮೇಯ್ನಾಗೆ ಉಪ್ಪಿನಕಾಯಿ ಜೊತೆಗೆ ಸೂಪರಾಗಿರುತ್ತೆ. ಬಟ್ ಇದು ಏನು ಪ್ರಾನ್ಸ್ ಚಟ್ನಿ ಏನಿದೆ, ಸ್ವಲ್ಪನೇ ಹಾಕ್ಕೊಂಡ್ರೆ ಮಜಾ ಬರಲ್ಲ, ಸ್ವಲ್ಪ ಜಾಸ್ತಿ ಹಾಕ್ಕೊಬೇಕು, ಒಳ್ಳೆ ಮಜಾ ಸಕ್ಕತ್ತಾಗಿರುತ್ತೆ. ಅಲ್ಟಿಮೇಟ್ ಮೇನ್ ಕಾಂಬಿನೇಷನ್. ಉಪ್ಪಿನಕಾಯಿ. ನೀವು ಆ ಕಡೆ ಎಲ್ಲ ಹೋದಾಗ ಕರಾವಳಿ ಕಡೆ ಸಿಗುತ್ತೆ, ಇದು ವೆಜ್ಜಲ್ಲೂ ಸಿಗುತ್ತೆ, ನಾನ್ ವೆಜ್ಜಲ್ಲೂ ಸಿಗುತ್ತೆ. ನೀವು ನಾನ್ ವೆಜ್ ರೆಸ್ಟೋರೆಂಟ್ಗೆ ಹೋದಾಗ ನಿಮಗೆ ಇದು ಚಟ್ನಿ ಕೊಡ್ತಾರೆ, ಯಾವುದಾದ್ರು ಡ್ರೈ ಪ್ರಾನ್ಸ್ ಚಟ್ನಿ. ನೀವು ವೆಜ್ ಹೋಟ್ಲಿಗೆಲ್ಲ ಹೋದಾಗ ನಾರ್ಮಲ್ ಗಂಜಿ ಊಟ ಸಿಂಪಲಾಗಿರುತ್ತೆ, ಉಪ್ಪಿನಕಾಯಿ ಮತ್ತು ಪಲ್ಯ ಈ ಥರ ಇರುತ್ತೆ ಅಷ್ಟೇ. ಅಲ್ವೇನ್ರಿ? ನಮ್ಮ ಸಂತೋಷ್ ಅವರು ಹೋದಾಗ ತಿಂದುಬಿಟ್ಟು ಖುಷಿ ಪಟ್ಬಿಟ್ಟಿದ್ದಾರಂತೆ. ರೆಗ್ಯುಲರಾಗಿ ಬರೀ ಗಂಜಿ ಊಟ ತಿಂತಾರಂತಲ್ಲಿ. ಅವರು ವೆಜ್ ಮಾತ್ರ ತಿಂತಾರೆ. ನಮಗೆ ಪಕ್ಕದಲ್ಲಿ ಮೀನು ಇರಲೇಬೇಕು. ರಸಮಿದೆ, ಪಲ್ಯ ಇದೆ, ಎಲ್ಲ ನಿಂತ್ಕೊಂಡು ತಿನ್ಬೋದು. ನಾವು ಪಕ್ಕದಲ್ಲಿ ಅದ್ಭುತವಾದ ಮಸಾಲ ಫ್ರೈನ ತರಿಸಿದ್ದೀವಿ. ನಂಗೆ ಮಸಾಲ ಫ್ರೈ. ಸೊ ಅದಿರಬೇಕಾದ್ರೆ ಯಾಕೆ ಯಾವುದಾದ್ರು ಚಿಕ್ಕ ಐಟಮ್ಗಳಲ್ಲಿ ತಿನ್ನೋದು, ಒಂದೇ ಸಲ ದೊಡ್ಡ ಮಸಾಲೆ ಎತ್ಕೊಂಡು ಸೂಪರ್. ಇವಾಗ ಮಜಾ ಬಂದಿತ್ತು. ಸ್ಟ್ರಾಂಗಾದ ಮಸಾಲೆ. ಈ ಗಂಜಿನಲ್ಲಿ ಮಸಾಲೆ ಸ್ವಲ್ಪ ಡೈಲ್ಯೂಟ್ ಆಯಿತು, ಬಟ್ ಆದ್ರೂ ಅದು ಡಾಮಿನೇಟ್ ಮಾಡ್ತದೆ ಆ ಮಸಾಲೆ ಫ್ಲೇವರು. ಇನ್ನು ಡೈರೆಕ್ಟಾಗಿ ತಿಂದರೆ ಇನ್ನೇಗಿರುತ್ತೆ. ಸ್ವಲ್ಪ ಅದರಲ್ಲೂ ಅಷ್ಟೇ ಆ ಗ್ರೇವಿ ಅಂಶ ಏನಿರುತ್ತೆ, ಸೆಮಿ ಗ್ರೇವಿ ಥರ ಜಾಸ್ತಿ ಇರುತ್ತೆ. ನೀರು ದೋಸೆಗೆ ಇದನ್ನು ಕೂಡ ಒಂದು ಒಳ್ಳೆ ಕಾಂಬಿನೇಷನ್ ಇರುತ್ತೆ. ನೀರು ದೋಸೆ ಜೊತೆನೂ ತಿನ್ಬೋದು. ಸೊ ಜಾಸ್ತಿ ಗೊಜ್ಜಿರೋದ್ರಿಂದ ಇದು ಸೂಪರ್ ಆಯಿತು. ಸೊ ಸ್ಟಾರ್ಟಿಂಗ್ ಹೇಳಿದ್ನಲ್ಲ ಇಲ್ಲಿ. ಸೊ ಒಂದು ಸ್ಪೆಷಲ್ ಡಿಶ್ ಇದೆ. ಲಾಸ್ಟ್ ಟೈಮ್ ಬಂದಾಗೂ ಅದನ್ನು ಟ್ರೈ ಮಾಡಿದ್ವಿ ಅಂದರೆ ಇದೇ ಅದು
ಉಪ್ಪು ಮುಂಚಿ ಇವಾಗ ಎಲ್ಲ ಕಡೆ ಸ್ಟಾರ್ಟ್ ಮಾಡಿದ್ದಾರೆ ಮಾಡೋಕ್ಕೆ. ಮುಂಚೆ ಎಲ್ಲೂ ಮಾಡ್ತಾರಿಲ್ಲ. ಇಲ್ಲಿ ಬಂದಾಗ ನಾವು 4 ವರ್ಷದ ಹಿಂದೆ ತಿಂದಿದ್ವಿ. ಸೊ ಆವಾಗ ಅಂಜಲ್ ಉಪ್ಪು ಮುಂಚಿ, ಇವಾಗ ಬಾಂಗಡೆ ಉಪ್ಪು ಮುಂಚಿ ತರಿಸಿದ್ವಿ. ಇದು ತುಂಬ ಸಿಂಪಲ್ ಇಂಗ್ರೀಡಿಯೆಂಟು, ಜಾಸ್ತಿ ಏನಿಲ್ಲ. ಸ್ವಲ್ಪ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಉಪ್ಪು, ಮೆಣಸಿನ್ಕಾಯಿ ರುಬ್ಬಿ ಹಾಕಿ ಬಾಳೆ ಎಳೆ ಸುತ್ತಿ ಸುಡೋದು ಅಷ್ಟೇ. ಸಿಂಪಲ್ ರೆಸಿಪಿ, ಬಟ್ ಯಾರೂ ಮಾಡ್ತಾಯಿರಲಿಲ್ಲ ಯಾಕಂದರೆ ತುಂಬ ಸ್ಪೈಸಿ ಇರುತ್ತೆ. ಬಟ್ ಇಲ್ಲಿ ರೆಸ್ಟೋರೆಂಟಲ್ಲಿ ಏನು ಮಾಡ್ತಾರೆ ಅಂದರೆ ಸ್ಪೈಸಿ ಲೆವೆಲ್ನ ಕಮ್ಮಿ ಮಾಡ್ತಾರೆ, ಎಲ್ಲರೂ ತಿನ್ನಲಿ ಅಂತ. ಬಟ್ ಇದು ಲೈಟ್, ಇದು ಸ್ವಲ್ಪ ಸ್ಪೈಸಿ ಇದೆ. ನಾವು ತುಂಬ ಕಡೆ ತಿಂದಿದ್ದೀವಿ, ಎಲ್ಲ ಕಡೆ ಸ್ಟಾರ್ಟ್ ಮಾಡಿದ್ದಾರೆ ಮಾಡೋದು. ಮುಂಚೆ ಎಲ್ಲೂ ಮಾಡ್ತಾಯಿರಲಿಲ್ಲ. ಸಂಜೆ ಹೇಳಿದ್ವಿ ಬರೀ ಮನೆಗಳಲ್ಲೇ ಮಾಡ್ತಾರೆ ಅಂತ. ಸೊ ಅವ್ರು ಎಷ್ಟು ಬೇಕೋ ಖಾರ ಹಾಕ್ಕೊಂಡು ಚೆನ್ನಾಗಿ ಖಾರವಾಗಿ ತಿನ್ನೋಕ್ಕೆ ಪಕ್ಕದಲ್ಲಿ ಜ್ಯೂಸ್ ಜೊತೆಗೆ ಕಾಂಬಿನೇಷನ್ಗೆ ಅಂತ ಮಾಡೋದು. ಅದಕ್ಕೆ ರೆಸ್ಟೋರೆಂಟ್ಗಳಲ್ಲಿ ಹೋಟ್ಲುಗಳಲ್ಲಿ ಮಾಡಲ್ಲ ಇದು. ಸೊ ಇವಾಗ ಎಲ್ಲರೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ಎಲ್ಲರೂ ಏನು ಮಾಡ್ತಾರೆ, ಅದೇ ಖಾರ ಕಮ್ಮಿ ಮಾಡಿಬಿಟ್ಟಿರ್ತಾರೆ. ಇಲ್ಲಿ ಲೈಟಾಗಿ ಇಲ್ಲಿದೆ ಸ್ಪೈಸಿನೆಸ್ ಇದೆ, ಆಮೇಲೆ ಸ್ವಲ್ಪ ಹುಳಿ ಅಂಶನೂ ಬರುತ್ತೆ. ಲೈಟಾಗಿ ಟ್ಯಾಂಗಿನೆಸ್, ಹುಣಸೆಹಣ್ಣು ಹುಳಿ ಲೈಟಾಗಿ ಹಾಕಿರ್ತಾರೆ. ಫುಲ್ ಬಾಳೆ ಎಲೆ ಸುತ್ತಬಿಟ್ಟೆ ತವ ಮೇಲೆ ಇಟ್ಬಿಟ್ಟು ಸುಡೋದು. ಅದರೊಳಗೇನೆ ಸ್ಟೀಮ್ ಆಗ್ತಾ ಇರುತ್ತೆ. ಸೊ ಅದರದ್ದು ಏನೇನು ಅಂಶ ಇದೆ, ಬಾಳೆ ಎಲೆದ ಅಂಶ ಎಲ್ಲ ಅದರೊಳಗೆ ಇನ್ಫ್ಯೂಸ್ಡ್ ಆಗಿರುತ್ತೆ. ಸೊ ಒಂಥರ ಹೆಲ್ದಿ, ನೋ ಆಯಿಲ್, ನೋ ಎಣ್ಣೆ, ಬೆಣ್ಣೆ, ಫುಲ್ಲು ಸ್ಟೀಮಲ್ಲೇ ಕುಕ್ ಆಗುವಂಥ ಡಿಶ್. ಸೊ ಇದನ್ನು ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ ಒಂದು ಸಣ್ಣ ಬ್ರೇಕ್ ನಂತರ. ಸೊ ಫೈನಲಾಗಿ ಏನಾದರೂ ತಿಂದಾಗ, ಈ ಥರ ನಾನ್ ವೆಜ್ ಎಲ್ಲ ತಿಂದಾಗ ಹೀಟ್ ಆಗುತ್ತೆ ಬಾಡಿಗೆ. ಅದನ್ನು ಕೂಲ್ ಡೌನ್ ಮಾಡಬೇಕು ಅಂದರೆ ಕೋಕಮ್ ಜ್ಯೂಸ್. ಸೊ ಫೈನಲಾಗಿ ನೀವೇನೋ ಸುತ್ತಮುತ್ತ ಇದ್ದೀರಾ, ರಾಜಾಜಿನಗರ, ಬಸವೇಶ್ವರ ನಗರ ಈ ಕಡೆ ಏನೋ ಇದ್ದೀರಾ. ಸೊ ಅಥೆಂಟಿಕ್ಕಾಗಿ ಕೋಸ್ಟಲ್ ಕ್ಯೂಸಿನ್ನ ಟ್ರೈ ಮಾಡಬೇಕು, ಅಂದರೆ ಗಂಜಿ ಊಟ ತಿನ್ನಬೇಕು, ಈ ಥರ ಥರವಾದ ಮೀನಿನ ತವಾ ಫ್ರೈ, ಮಸಾಲ ಫ್ರೈ ತಿನ್ನಬೇಕು ಅಂದರೆ ಇದಾಗಿ ಬರಬೇಕು. ಸೊ ಇದು ಸೆಕೆಂಡ್ ಟೈಮ್ ನಾವು ಬರ್ತಾ ಇರೋದು. ಲಾಸ್ಟ್ ಟೈಮ್ ಬಂದು ವೀಡಿಯೋ ಮಾಡಿದಾಗ 4 ವರ್ಷದ ಹಿಂದೆ ಬಂದು ಮಾಡಿದ್ದು. ಸೊ ಅದರಲ್ಲಿ ನಮಗೆ ಇಷ್ಟ ಆಗಿದ್ದು ಮತ್ತೆ ರಿಪೀಟ್ ಮಾಡಿದ್ದು ಬಂದು ಉಪ್ಪು ಮುಂಚಿಲಿ ನೀವು ಯಾವ ಮೀನು ಬೇಕಾದ್ರೂ ಟ್ರೈ ಮಾಡ್ಬೋದು. ಒಂದು ಸರಿ ಟ್ರೈ ಮಾಡಿ, ಇನ್ನೂ ಟ್ರೈ ಮಾಡಿಲ್ಲ ಅಂದರೆ ಆಮೇಲೆ ಗೀ ರೋಸ್ಟ್ನ ಮಸ್ಟ್ ಟ್ರೈ. ಅದು ನಿಮಗೆ ಚಿಕನ್ ಗೀ ರೋಸ್ಟು ಸೂಪರಾಗಿರುತ್ತೆ. ಮತ್ತು ಬೇರೆ ಪ್ರಾನ್ಸಲ್ಲೂ ಮಾಡ್ತಾರೆ, ಎಲ್ಲದರಲ್ಲೂ ಗೀ ರೋಸ್ಟ್ ಮಾಡಿಕೊಡ್ತಾರೆ. ಕ್ರ್ಯಾಬ್ ಗೀ ರೋಸ್ಟ್ ಎಲ್ಲ ಸಿಗುತ್ತೆ. ಸೊ ನಿಮ್ಗೆ ಯಾವ ಥರ ನಿಮಗೆ ಆ ಥರ ತಿಂತೀರಾ ಅವರೆಲ್ಲ ಪ್ರಾನ್ಸ್ ಅಂತ ಅದೆಲ್ಲ ಮಾಡಿಸ್ಕೊಬೋದು. ಇಲ್ಲ ಚಿಕನ್ನು ದಿ ಬೆಸ್ಟ್ ಇರುತ್ತೆ. ಅದಕ್ಕೆ ಆಬ್ವಿಯಸ್ಲಿ ನೀರು ದೋಸೆ ದಿ ಬೆಸ್ಟ್ ಕಾಂಬಿನೇಷನ್. ಆಮೇಲೆ ಮಸಾಲ ಫ್ರೈ ಸಖತ್ತಾಯಿತು, ಫುಲ್ ಸ್ಟ್ರಾಂಗ್ ಆದ ಮಸಾಲೆ, ಸೊ ಲೈಟಾಗಿ ಟ್ಯಾಂಗಿನೆಸ್ಸು. ಸೊ ಅದರಲ್ಲಿ ಯಾವುದು ಮೀನು ಬೇಕಾದ್ರೂ ಟ್ರೈ ಮಾಡ್ಬೋದು. ತುಂಬ ಸಾಫ್ಟ್ ಬೆಣ್ಣೆ ಥರ ತಿಂತೀರಾ ಅಂದರೆ ಇದು ನಂಗೆ ಮೀನು, ಬಟ್ ಅದರಲ್ಲಿ ಮುಳ್ಳು ಜಾಸ್ತಿ, ಮುಳ್ಳು ಬೇಜಾನಿರುತ್ತೆ, ನೀಟಾಗಿ ತಿನ್ನಬೇಕು. ಇಲ್ಲ ಮುಳ್ಳು ಬೇಡ ಅಂದರೆ ಆಬ್ವಿಯಸ್ಲಿ ನಿಮಗೆ ಏನು ಅಂಜಲ್ಲು, ಇಲ್ಲ ಇನ್ನು ಸ್ವಲ್ಪ ಸಾಫ್ಟಾಗಿರಬೇಕು ಅಂದರೆ ಪಾಂಫ್ರೆಟ್ಟು, ಇಲ್ಲಾಂದರೆ ಕಾಣೆ ಮೀನು ಮುಳ್ಳು ಜಾಸ್ತಿ, ಬಟ್ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಇರುತ್ತೆ ಮಸಾಲ ಫ್ರೈಗೆ. ಸೊ ಈ ಥರ ಅದನ್ನು ಟ್ರೈ ಮಾಡಿ. ಸೊ ನಾವು ಇವತ್ತು ಸಿಂಪಲ್ಲಾಗಿ, ತುಂಬ ದಿನ ಆಗಿತ್ತು ತಿಂದು, ಈ ಥರ ಮೀನೂಟ ಎಲ್ಲ ತಿಂದು ಅಥೆಂಟಿಕ್ಕಾಗಿ ತುಂಬ ದಿನ ಆಗಿತ್ತು, ಬೈಕೆ ಆಗ್ಬಿಟ್ಟಿತ್ತು. ಅದಕ್ಕೋಸ್ಕರ ವಿಡಿಯೋ ಮಾಡಲೇಬೇಕು ಅಂದ್ಬಿಟ್ಟು ಬಂದಿದ್ದು. ಸೊ ಈ ವಿಡಿಯೋನ ಜಾಸ್ತಿ ಲೈಕ್ ಮಾಡಿಬಿಟ್ಟು ತುಂಬ ಶೇರ್ ಮಾಡಿ, ಇನ್ಫಾರ್ಮೇಷನ್ ಯಾರು ಗೊತ್ತಾಗಲಿ. ಆಮೇಲೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಲಿ, ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬೇಡಿ. ನಮಸ್ಕಾರ.